ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳ ಸಮಸ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಇದೇ ವಿಚಾರವನ್ನ ಮುಂದಿಟ್ಟು ಟಿವಿನೇ ಅಭಿಯಾನವನ್ನು ಕೂಡ ಮಾಡ್ತಾ ಇದೆ. ಸರ್ಕಾರವನ್ನ ಎಚ್ಚರಿಸುವಂತ ಕೆಲಸವನ್ನು ಕೂಡ ಟಿವಿನೇ ನಿರಂತರವಾಗಿ ಮಾಡ್ತಾ ಇದೆ. ಆದರೂ ಕೂಡ ತ್ವರಿತವಾಗಿ ಗುಂಡಿ ಮುಚ್ಚುವ ಒಂದು ಕೆಲಸ ಆಗ್ತಾ ಇಲ್ಲ ಅಂತೇಳಿ ಬಿಜೆಪಿ ವಿಪಕ್ಷಗಳು ಹೋರಾಟವನ್ನು ಕೂಡ ನಡೆಸ್ತಾ ಇದೆ. ನಾನೀಗ ಲಗ್ಗೆರೆ ಬ್ರಿಡ್ಜ್ ಹತ್ರ ಇದ್ದೀನಿ. ಇದೊಂದು ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಒಂದು ಪಿಣ್ಯ ಇಂಡಸ್ಟ್ರಿಯಲ್ ಏರಿಯಾಗೆ ಹೋಗುವಂತ ರಸ್ತೆಯಲ್ಲಿ ನಾನು ಹಿಂಭಾಗಕ್ಕೆ ನೀವು ನೋಡ್ತಾ ಹೋದ್ರೆ ಎಷ್ಟರ ಮಟ್ಟಿಗೆ ಗುಂಡಿಯ ಸಮಸ್ಯೆ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಒಂದು ಕಾರ್ ಬರಬೇಕು ಅಂದ್ರೂ ಕೂಡ ಪರದಾಡ್ಕೊಂತ ಒಂದು ಬರುವಂತ ಸ್ಥಿತಿ ನಿರ್ಮಾಣವಾಗಿದೆ. ಬೈಕ್ ಸವಾರರು ಜೀವವನ್ನ ಕೈಲಿ ಹಿಡಿದುಕೊಂಡು ಓಡಾಟವನ್ನ ಮಾಡುವಂತ ಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಗುಂಡಿ ಎಷ್ಟಿದೆ? ಸುಮಾರು ಅಷ್ಟಿದೆ ಸರ್, ಲೆಕ್ಕ ಹಾಕೋಂಗೆ ಇಲ್ಲ, ಅಷ್ಟಿದೆ. ಸಾಕಷ್ಟು ಗುಂಡಿ ಇದೆ, ಸಮಸ್ಯೆ ಆಗ್ತಿದೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇರೋದು. ಯಾಕಂದ್ರೆ ಇಲ್ಲಿ ನೋಡ್ತಾ ಇದ್ರೆ ಒಂದೆರಡು ಕಡೆ ಎಲ್ಲ ರಸ್ತೆಯಲ್ಲಿ ಸಂಪೂರ್ಣವಾಗಿ ಗುಂಡಿಮಯವಾಗಿದೆ. ಜನರು ಕೂಡ ಪರದಾಡುವಂತ ಸ್ಥಿತಿ ನಿರ್ಮಾಣವಾಗಿದೆ. ಟ್ರಾಫಿಕ್ ಜಾಮ್ ಕೂಡ ದೊಡ್ಡ ಮಟ್ಟಿಗೆ ಆಗ್ತಾ ಇರೋ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ಆಂಬ್ಯುಲೆನ್ಸ್ ಗಳಿಗೆ ಓಡಾಟ ಮಾಡ್ಲಿಕ್ಕೆ ತೊಂದರೆ ಆಗ್ತಾ ಇದೆ. ಆಟೋ ಸವಾರರಿಗೆ ಆಟೋವನ್ನ ಚಾಲನೆ ಮಾಡ್ಲಿಕ್ಕೆ ಸಮಸ್ಯೆ ಆಗ್ತಾ ಇದೆ. ಆಫೀಸಿಗೆ ಹೋಗ್ಲಿಕ್ಕೆ ಸಮಸ್ಯೆ. ಸರ್, ಗುಂಡಿ ಸಮಸ್ಯೆ ಎಷ್ಟಿದೆ? ಸಿಕ್ಕಾಪಟ್ಟೆ ಇದೆ ಸರ್. ಇಲ್ಲಿ ಮಾಡ್ತಾ ಇಲ್ಲ, ಕಾರ್ಯ ಆಗ್ತಾ ಇಲ್ಲ. ಮೇಡಮ್, ಈಗ ಗುಂಡಿ ಸಮಸ್ಯೆ ಎಷ್ಟಿದೆ? ನೀವು ದಿನ ಓಡಾಟ ತುಂಬಾ ಇದೆ, ನೋಡಿದ್ರೆ ಗೊತ್ತಾಗ್ತಿಲ್ವಾ? ಅವ್ರಿಗೇನ್ ಕಣ್ಮುಚ್ಕೊಂಡ್ ಕೂತಿದಾರ, ಬಂದಿಲ್ಲ ಓಡಾಡಕ್ ಹೇಳಿ ಒಂದ್ 2 ದಿವಸ ಗೊತ್ತಾಗುತ್ತೆ. ಗುಂಡಿಯ ಸಮಸ್ಯೆ ಸಾಕಷ್ಟಿದೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ರೆ, ಹಿಂಭಾಗಕ್ಕೆ ನೀವು ನೋಡ್ತಾ ಹೋದಷ್ಟು ಕೂಡ ಈ ಒಂದು ಇಂಡಸ್ಟ್ರಿಯಲ್ ಏರಿಯಾಕ್ಕೆ ಹೋಗುವಂತ ಜಾಗಗಳಲ್ಲಿ ಸಾಕಷ್ಟು ಗುಂಡಿಯ ಸಮಸ್ಯೆ ಇದೆ. ಸರ್ಕಾರದವರು ಬಂದಿದೆ ನೋಡ್ಲಿಕ್ಕೆ ಗೊತ್ತಾಗುತ್ತೆ ಅನ್ನೋ ಒಂದು ಆಕ್ರೋಶದ ಮಾತುಗಳನ್ನು ಕೂಡ ಸಾರ್ವಜನಿಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಆಟೋ ಚಾಲಕರಿಗೆ ಅವ್ರು ನಾನು ಮಾತಾಡುತ್ತಾ ಹೋಗ್ತೀನಿ. ಸರ್, ಗುಂಡಿ ಸಮಸ್ಯೆ ಎಷ್ಟಿದೆ ಇಲ್ಲಿ? ಸರ್, 1.5 ಕಿಲೋಮೀಟರ್ ಟ್ರಾಫಿಕ್ ಇದೆ. 20 ನಿಮಿಷ ಆಯ್ತು ಬರಕ ಟ್ರಾಫಿಕ್ ಆಗಿ. ನಾವು ಇನ್ನೂ ಹೋಗಿ ಟ್ರಾಫಿಕ್ ಆಗ್ತಾ ಇದೆ ಅಂತ ಗುಂಡಿಗಳ ಕಾಟ ಸಿದ್ದರಾಮಯ್ಯ DK ಶಿವಕುಮಾರ್ ಕಾಟ. ಗುಂಡಿಗಳ ಒಂದು ಕಾಟದಿಂದ ನಾವು ಪರದಾಡ್ತಾ ಇದೀವಿ, ಸಮಸ್ಯೆ ಆಗ್ತಾ ಇದೆ. ಸಾಕಷ್ಟು ಟ್ರಾಫಿಕ್ ಜಾಮ್ ಕೂಡ ಆಗ್ತಾ ಇದೆ ಅನ್ನೋದು ಆಕ್ರೋಶದ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ನನ್ನ ಹಿಂಭಾಗದ ದೃಶ್ಯ ತೋರಿಸ್ತಾ ಹೋದ್ರೆ ಒಂದ್ ಕಡೆ ಗುಂಡಿಗಳ ಸಮಸ್ಯೆಯಿಂದ ಟ್ರಾಫಿಕ್ ಜಾಮ್ ಆಗಿದೆ. ವಾಹನ ಸವಾರರು ವೆಹಿಕಲ್ಗಳನ್ನ ಮೂವ್ ಮಾಡ್ಲಿಕ್ಕೂ ಕಷ್ಟವಾಗ್ತಾ ಇದೆ. ಯಾಕೆಂದ್ರೆ ಎಲ್ಲಿ ಗುಂಡಿಯಲ್ಲಿ ತಗ್ಲಾಕೊಂಡ್ರೆ ಮತ್ತೆ ವೆಹಿಕಲ್ಗಳು ಮೂವ್ ಆಗ್ಲಿಕ್ಕೆ ಆಗಲ್ವಾ, ಮತ್ತೆ ಡ್ಯಾಮೇಜ್ ಆಗುತ್ತಾ ಗಾಡಿ ಅನ್ನೋ ಒಂದು ಆತಂಕದಲ್ಲೇ ವಾಹನಗಳನ್ನ ಓಡಿಸ್ತಾ ಇದ್ದಾರೆ. ನೋಡ್ತಾ ದೃಶ್ಯಗಳು ನೋಡ್ತಾ ಹೋದ್ರೆ ಮೇಡಮ್, ಗುಂಡಿ ಸಮಸ್ಯೆ ಎಷ್ಟಿದೆ ಬೆಂಗಳೂರಲ್ಲಿ? ಗುಂಡಿ ಸಮಸ್ಯೆ ಇಲ್ವಾ? ತುಂಬಾ ಇದೆ, ತುಂಬಾ ಇದೆ. ಗುಂಡಿಯ ಸಮಸ್ಯೆ ಸಾಕಷ್ಟು ಇದೆ ಅನ್ನೋ ಆಕ್ರೋಶದ ಮಾತುಗಳನ್ನು ಕೂಡ ಆಡ್ತಾ ಇದ್ರೆ. ನೀವು ನೋಡ್ತಾ ಹೋದ್ರೆ ಒಂದ್ ಕಡೆ ಟ್ರಾಫಿಕ್ ಜಾಮ್ ಸಮಸ್ಯೆ, ಇನ್ನೊಂದು ಕಡೆ ಗುಂಡಿಯ ಸಮಸ್ಯೆ ಇದೆ. ಸಾಕಷ್ಟು ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಸಾರ್ವಜನಿಕರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ನಾನು BMTC ಬಸ್ನಲ್ಲೂ ಕೂಡ ಹೋಗಿ ಮಾತಾಡಿಸುವಂತ ಒಂದು ಪ್ರಯತ್ನವನ್ನು ಕೂಡ ಮಾಡ್ತೀನಿ, ಯಾವ ರೀತಿಯಾಗಿ ಸಮಸ್ಯೆ ಆಗ್ತಿದೆ ಅಂತ ಹೇಳಿ. ಸರ್, ಬೆಂಗಳೂರಿನಲ್ಲಿ ಗುಂಡಿಯ ಸಮಸ್ಯೆ ಎಷ್ಟಿದೆ ಸರ್? ಡ್ರೈವಿಂಗ್ ಮಾಡ್ತಾ ಇದ್ದೀನಿ. ಸರ್, ಈಗ ಗುಂಡಿ ಸಮಸ್ಯೆ ಎಷ್ಟಿದೆ ಬೆಂಗಳೂರಲ್ಲಿ ವಾಹನಗಳು ಓಡಾಡ್ಲಿಕ್ಕೆ? ಸರ್, ಈ ರೋಡಲ್ಲಿ ನಾವು ಓಡಾಡ್ತಾ ಇರೋದು ಇಲ್ಲಿ ಯಾವ ಸರ್ಕಲ್ ಇದೆ, ಈ ಸರ್ಕಲ್ ಇಂದ TVS ಟ್ರಾಸ್ ವರ್ಗು ಸಿಕ್ಕಾಪಟ್ಟೆ ಗುಂಡಿ ಇದಾವೆ. ಇದಷ್ಟೇ ಹೇಳ್ಬೋದು, ಬೇರೆ ಕಡೆದೆಲ್ಲ ನಾವೆಲ್ಲ ಕಡೆ ಓಡಾಡಕ್ಕಾಗಲ್ಲ. ತೊಂದರೆ ಆಗ್ತಿದ್ಯಾ? ವಾಹನ ಓಡಿಸ್ಲಿಕ್ಕೆ ತೊಂದರೆ ಆಗ್ತಿದ್ಯಾ? ನಮಗೆ ಟ್ರಾಫಿಕ್ ಲೇಟ್ ಆಗ್ತಾ ಇದೆ. ಜನಗಳನ್ನ ಕೇಳಿ ಇನ್ನೂ ನೀಟಾಗಿ ಹೇಳ್ತಾರೆ. ಸಾರ್ವಜನಿಕರಿದ್ರೆ ಅವ್ರು ನಾನು ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಈಗ ಬೆಂಗಳೂರಿನಲ್ಲಿ ಗುಂಡಿಯ ಸಮಸ್ಯೆ ಸಾಕಷ್ಟಿದೆ. ನಿಮಗೆ ದಿನ ಟ್ರಾವೆಲ್ ಮಾಡ್ತೀರಿ, ಕೆಲ್ಸಕ್ಕೆ ಹೋಗ್ತೀರಾ, ಹೇಗೆ ನೀವು? ಹೋಗ್ತಾ ಇದೀವಿ. ಹೇಳಿ ಸರ್. ಈ ಸಮಸ್ಯೆ ಆಗ್ತಿದೆ ಗುಂಡಿಗಳದ್ದು? ತುಂಬಾನೇ ಆಗ್ತಿದೆ ಸರ್. ನಾವು ಹೇಳಿ ಟೈಮಿಗೆ ಹೋಗಕ್ಕಾಗಲ್ಲ, ಮತ್ತೆ ಹೋಗಾಗ್ಲೂ ಒಂಥರ ಕಂಫರ್ಟಬಲ್ ಇಲ್ಲ. ಧೂಳು, ಮತ್ತೆ ಯಾವಾಗ ಬಸ್ಸುಗಳು ಎತ್ತಾಕೊಂಡು ಹೋಗುತ್ತೆ. ಪೇಷಂಟಿಗಂತೂ ತುಂಬಾ ಕಷ್ಟ. ಈಗ ಎಲ್ಲರೂ ಓನ್ ವೆಹಿಕಲ್ ಓಡಕ್ಕಾಗಲ್ಲ, ಪೇಷಂಟ್ಗಳು ಓಡಬೇಕು ಬಸ್ಸಲ್ಲೇ. ತುಂಬಾ ತೊಂದರೆ ಇದೆ ಸರ್. ಈಗ ಆಫೀಸ್ಗಳಿಗೆ ಹೋಗ್ಲಿಕ್ಕೆ ನಿಮ್ಗೆ ಲೇಟ್ ಆಗ್ತಿದೆಯಾ ಈ ಒಂದು ಸಮಸ್ಯೆಗಳಿಂದ? ನಾವು ಅನ್ಕೊಂಡೆ ಟೈಮ್ಗೆ ಹೋಗಲ್ಲ, ಅಲ್ಲಿ ಹೋದ್ರೆ ಅವರು ನಮ್ಮ ಇನ್ಚಾರ್ಜ್ಗಳಿಂದ ನಾವು ಬಯಸ್ಕೊಳ್ಬೇಕು. ಎಲ್ಲಾ ರೀತಿಯ ತೊಂದರೆನೆ, ಎಲ್ಲಾರು ಸಾರ್ವಜನಿಕೂ ತೊಂದರೆನೆ. ಇದಿಷ್ಟು ಬಸ್ನಲ್ಲಿರುವಂತಹ ಪ್ರಯಾಣಿಕರ ಮಾತು. ಗುಂಡಿ ಸಮಸ್ಯೆಯಿಂದ ಸಾಕಷ್ಟು ತೊಂದರೆ ಆಗ್ತಿದೆ, ವಾಹನಗಳು ಆಫೀಸ್ಗಳಿಗೆ ಹೋಗ್ಲಿಕ್ಕೆ ತೊಂದರೆ ಆಗ್ತಿದೆ ಅನ್ನೋ ಮಾತನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾಮನ್ ಸಯ್ಯದ್ ಜೊತೆ ಸುನಿಲ್, TV9 ಬೆಂಗಳೂರು.